ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಈ ಟ್ರೀಸ್ ಇರ್ತಾವಲ್ಲ, ಟ್ರೀಸ್ ಅಥವಾ ಮರಗಳು ಅಂತಾರೆ, ಆ ಮರಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಒಂದು ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕಂತ ನಾವು ಲೈವ್ ಸ್ಪೆಸಿಮೆನ್ಸ್ ಜೊತೆ ಹಾಗೆ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ನಿಮಗೆ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಸಂಕೇಶ್ವರ ಪ್ಲಾಂಟ್ ಅಂತಾರೆ. ಇದಕ್ಕೇನಂತಾರೆ? ಸಂಕೇಶ್ವರ ಅಂತಾರೆ. ಸಂಕೇಶ್ವರ ಕನ್ನಡದಲ್ಲಿ ಏನಂತಾರೆ ಅಂತಂದ್ರೆ ಇದಕ್ಕೆ ಸಂಕೇಶ್ವರ. ಅದೇ ಇಂಗ್ಲಿಷಲ್ಲಿ ಏನಂತಾರೆ ಅಂತಂದ್ರೆ ಇದಕ್ಕೆ ಗುಲ್ಮೊಹರ್ ಅಂತಾರೆ. ಇಂಗ್ಲಿಷಲ್ಲಿ ಗುಲ್ಮೊಹರ್ ಅಂತಾರೆ. ಇದನ್ನ ಐಡೆಂಟಿಫಿಕೇಶನ್ ಟ್ರಿಕ್ಸ್ನ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕ್ಲಿಯರ್ ಆಗಿ ಐಡೆಂಟಿಫಿಕೇಶನ್ ಕಂಪ್ಲೀಟ್ ಫ್ಲವರ್ ಯಾವ ಥರ ಇರ್ತದೆ ಅಂದರೆ ರೆಡ್ ಕಲರ್ ಇರ್ತದೆ ಫ್ರೆಂಡ್ಸ್. ಇಲ್ಲಿ ಕಂಪ್ಲೀಟ್ ಫ್ಲವರ್ ನೋಡಿ ಇಲ್ಲಿ ಯಾವ ಥರ ಇರ್ತದೆ ಅಂದರೆ ರೆಡ್ ಕಲರ್ ಇರ್ತದೆ. ಹಾಗೆ ಈ ಕೆಳಗಡೆ ಇರ್ತಕ್ಕಂಥ ಸ್ಟ್ರಕ್ಚರ್ ಪೆಟಲ್ಸು ಸಹ ರೆಡ್ ಕಲರ್ ಇರ್ತದೆ. ಬಟ್ ಒಂದು ಪೆಟಲ್ ಮಾತ್ರ ಅಲ್ಲಿ ಏನಾಗಿರ್ತದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ, ವೈಟ್ ಕಲರು ಫೆದರು ಮಿಕ್ಸ್ ಆಗಿರ್ತದೆ. ವೈಟ್ ಕಲರ್ ಫೆದರ್ ಮಿಕ್ಸ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆಯಲ್ಲ ಇದು. ಈಗ ನಾವು ಲೈವ್ ಆಗಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹತ್ತಿರದಲ್ಲಿ ನಿಮಗೆ ತೋರಿಸ್ತೀವಿ. ಹತ್ತಿರದಲ್ಲಿ ಒಂದು ಕ್ಲಿಯರ್ ಆಗಿ ಆ ಫ್ಲವರ್ ನೀವು ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೇಕಂತ ಒಂದು ನಿಮಗೆ ತೋರಿಸ್ತೀವಿ. ಆವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದ್ಯಾವುದು? ಸಂಕೇಶ್ವರ ಅಂತಾರೆ. ಇಂಗ್ಲೀಷಲ್ಲಿ ಏನಂತಾರೆ? ಗುಲ್ಮೊಹರ್ ಅಂತಾರೆ. ಕನ್ನಡದಲ್ಲಿ ನಿಮಗೆ ಏನಂತಾರೆ ಅಂತಂದರೆ ಇಲ್ಲಿ ಸಂಕೇಶ್ವರ ಅಂತಾರೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಈ ಪ್ಲಾಂಟ್ ಫ್ಲವರ್ ನೋಡಿ. ಇದೆಯಲ್ಲ ಈ ಪಾರ್ಟ್, ಇದು ಫುಲ್ಲು ಫ್ಲವರ್ ಸ್ಟ್ರಕ್ಚರ್. ಇದು ಫುಲ್ಲು ಸ್ಟ್ರಕ್ಚರು. ಈ ಫ್ಲವರ್ ಸ್ಟ್ರಕ್ಚರ್ಗೆ ಒಂದು ಈ ಪೆಟಲ್ ಸ್ಟ್ರಕ್ಚರ್ ಯಾವ ಥರ ಬಂದಿರುತ್ತೆ ಅಂದರೆ ಈ ಥರ ವೈಟ್ ಮಿಕ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ವೈಟ್ ಮಿಕ್ಸ್, ರೆಡ್ ಮತ್ತು ವೈಟ್ ಮಿಕ್ಸು, ಈ ಥರ ಸಿಂಗಲ್ ಒಂದು ಈ ಫ್ಲವರ್ದು ಪೆಟಲ್ಸು ಈ ಥರ ಮಿಕ್ಸ್ ಇರ್ತದೆ. ಸಿಂಗಲ್ ಆಲ್ಮೋಸ್ಟ್ ಎಲ್ಲ ಫ್ಲವರ್ದು ಪೆಟಲ್ಸು ಒಂದೇ ಕಲರ್ ಈ ಥರ ಏನಾಗಿರ್ತದೆ, ರೆಡ್ ಕಲರ್ ಇರ್ತದೆ. ಬಟ್ ಸಿಂಗಲ್ ಏನಾಗಿರ್ತದೆ, ಸಿಂಗಲ್ ಪೆಟಲ್ ಅದರಲ್ಲಿ ಈ ಥರ ವೈಟ್ ಕಲರು ಮಿಕ್ಸ್ಚರ್ ಆಗಿರ್ತದೆ ಫ್ರೆಂಡ್ಸ್. ಇದೇನಿದು? ಗುಲ್ಮೊಹರ್ ಪ್ಲಾಂಟ್. ಇದಕ್ಕೇನಂತಾರೆ ಕನ್ನಡದಲ್ಲಿ? ಸಂಕೇಶ್ವರ ಅಂತಾರೆ. ಈಗ ಎರಡನೇ ಪ್ಲಾಂಟ್ ಅಥವಾ ಎರಡನೇ ಟ್ರೀ ಇದೇನಾಗಿರುತ್ತೆ ಅಂದರೆ ಇದು ಸುಬಾಬುಲ್ ಆಗಿರ್ತದೆ. ಇದೇನಾಗಿರ್ತದೆ? ಸುಬಾಬುಲ್ ಅಂತೇಳಿ. ಕನ್ನಡದಲ್ಲೂ ಸಹ ಪರ್ಟಿಕ್ಯುಲರ್ ನೇಮ್ ಇಲ್ಲ ಇದಕ್ಕೆ. ಇಂಗ್ಲೀಷಲ್ಲಿ ಏನಾಗಿರುತ್ತೆ ಅಂದರೆ ಸುಬಾಬುಲ್ ಅಂತಾರೆ. ಈ ಸುಬಾಬುಲು ಸಹ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಈ ಸುಬಾಬುಲು ಸಹ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ಗೆ ಇಂಪಾರ್ಟೆಂಟ್. ಲೀಪ್ ವೇರಿಯೇಷನ್ ಸ್ಟ್ರಕ್ಚರ್ ನೋಡ್ಬೋದು ನೀವು. ಇಲ್ಲಿ ನೀವು ಎರಡು ಪ್ಲಾಂಟ್ಸ್ಗೆ ಕನ್ಫ್ಯೂಸ್ ಆಗ್ತಾರೆ. ಒಂದು ಕಾಪರ್ ಪಾಡ್ ಅಂತ ಪ್ಲಾಂಟ್ಸ್ ಇರುತ್ತೆ, ಒಂದು ಕಾಪರ್ ಪಾಡ್ ಪ್ಲಾಂಟ್ಸು. ಇನ್ನೊಂದು ಯಾವುದು ಅಂತಂದರೆ ನಿಮಗೆ ಇದು ಸುಬಾಬುಲು. ಇವೆರಡರಲ್ಲಿ ನೀವು ಐಡೆಂಟಿಫಿಕೇಶನ್ ಟ್ರಿಕ್ಸ್ನ ಯಾವ ಥರ ಪರ್ಫೆಕ್ಟ್ ಆಗಬೇಕಂದ್ರೆ ಇಲ್ಲಿ ಈ ಪ್ಲಾಂಟ್ ಕಲರ್ ನೋಡಬೇಕು ನೀವು. ಕ್ಲಿಯರಾಗಿ ಪ್ಲಾಂಟ್ ಕಲರ್ ನೋಡಿ ಯಾವ ಥರ ಇದೆ. ಇಲ್ಲಿ ಕಂಪಲ್ಸರಿ ಏನಾಗಿರುತ್ತೆ ಅಂದರೆ ಡಾರ್ಕ್ ಗ್ರೀನ್ ಕಲರ್ ಇದೆ ಫ್ರೆಂಡ್ಸ್. ಡಾರ್ಕ್ ಗ್ರೀನ್ ಕಲರ್ ಇದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಈ ಈ ಲೀವ್ಸ್ದು ಸ್ಟ್ರಕ್ಚರ್ ನೋಡಿ, ಇದು ಪಿನ್ನೆಟ್ಲಿ ಕಾಂಪೌಂಡ್ ಲೀವ್ಸ್ ಅಂತಾರೆ. ಪಿನ್ನೆಟ್ಲಿ ಕಾಂಪೌಂಡ್ ಲೀವ್ಸ್ ಸ್ಟ್ರಕ್ಚರ್ ಇದು. ಈ ಲೀವ್ದು ಪಿನ್ನೆಟ್ಲಿ ಕಾಂಪೌಂಡ್ ಲೀವ್ಸು. ಹಾಗೆ ಕಲರ್ ಯಾವ ಥರ ಇರ್ತದೆ ಅಂದರೆ ಕಲರ್ ಕಂಪ್ಲೀಟ್ಲಿ ಹೆಂಗಿರ್ತದೆ ಅಂದರೆ ಇದು ಡಾರ್ಕ್ ಕಲರ್ ಇರ್ತದೆ. ಆಲ್ಮೋಸ್ಟ್ ಸೆಂಟ್ರಲ್ಲಿ ಇದು ಕರ್ನಾಟಕದ ಒಂದು ಆಲ್ಮೋಸ್ಟ್ ಸೆಂಟ್ರಲ್ಲಿ ಏನು ಮಾಡ್ತಂದರೆ ಈ ಒಂದು ಎಲ್ಲ ಅಗ್ರಿ ಪ್ರಾಕ್ಟಿಕಲ್ ಸೆಂಟ್ರಲ್ಲಿ ಈ ಒಂದು ಟ್ರೀಸ್ನ ಅಥವಾ ಈ ಒಂದು ಪ್ಲಾಂಟ್ನ ಇಡೋ ಚಾನ್ಸಸ್ ಇರುತ್ತೆ. ನೀವು ಕ್ಲೀನಾಗಿ ಕಲರ್ನ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಒಂದು ಈ ಪ್ಲಾಂಟ್ದು ಇದೆಯಲ್ಲ ಲೀವ್ಸು, ಈ ಲೀವ್ಸ್ ಸ್ಟ್ರಕ್ಚರು ನೋಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಪಿನ್ನೆಟ್ಲಿ ಕಾಂಪೌಂಡ್ ಸ್ಟ್ರಕ್ಚರ್ ಇರ್ತದೆ. ಇದು ಕಂಪ್ಲೀಟ್ಲಿ ಹೆಂಗಿರ್ತದೆ ಅಂದರೆ ಇದು ಡಾರ್ಕ್ ಗ್ರೀನ್ ಕಲರ್ ಇರ್ತದೆ. ಬಟ್ ವೆನ್ ಕಮಿಂಗ್ ಟು ಕಾಫರ್ ಫಾಡ್ ಅಥವಾ ಬಾಗೆ ಮರ ಅಂತಾರೆ. ಆ ಬಾಗೆ ಮರ ಅಥವಾ ಕಾಫರ್ ಫಾಡ್ಗೆ ಬಂದರೆ ಅದು ಲೈಟ್ ಗ್ರೀನ್ ಇರ್ತದೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಸೆಷನಲ್ಲಿ ಅದನ್ನು ಸಹ ನಾನು ನಿಮಗೆ ತೋರಿಸಿ ಅದನ್ನು ಸಹ ಪರ್ಫೆಕ್ಟ್ ಮಾಡಿಕೊಡ್ತೀವಿ ಫ್ರೆಂಡ್ಸ್. ನೀವು ಯಾವುದೇ ಥರ ಕನ್ಫ್ಯೂಸ್ ಆಗಬಾರ್ದು. ಹಾಗೆ ಕಾಪರ್ ಫಾಡ್ದು ಒಂದು ನಿಮಗೆ ಅಲ್ಲಿ ಫ್ಲವರ್ದು ಸ್ಟ್ರಕ್ಚರ್ ನೋಡಿದ್ರೆ ಅದು ಯೆಲ್ಲೋ ಕಲರ್ ಫ್ಲವರ್ ಇರ್ತದೆ. ಬಟ್ ವೆನ್ ಕಮಿಂಗ್ ಟು ಸಂಕೇಶ್ವರ ಅಥವಾ ಗುಲ್ಮೊಹರು ಅದು ಕಂಪ್ಲೀಟ್ಲಿ ರೆಡ್ ಕಲರ್ ಇರ್ತದೆ. ನಿಮ್ಮ ಮೊದಲನೇ ಒಂದು ಸೆಷನಲ್ಲಿ ನಾವು ತೋರಿಸಿದಾಗ ಅದು ಯಾವ ಥರ ಇತ್ತು ಅಂದರೆ ಅದು ಫ್ಲವರ್ ಪೆಟಲ್ಸ್ಗಳು ಯಾವ ಥರ ಅಂದರೆ ಕಂಪ್ಲೀಟ್ಲಿ ರೆಡ್ ಕಲರ್ ಇತ್ತು ಫ್ರೆಂಡ್ಸ್. ಇದೇನು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಯಾವ ಥರ ಇದೆ ಸ್ಟ್ರಕ್ಚರು. ಡಾರ್ಕ್ ಗ್ರೀನ್ ಕಲರ್ ಇದೆ. ಇದು ಡಾರ್ಕ್ ಗ್ರೀನ್ ಕಲರ್ ಇದೆ ಫ್ರೆಂಡ್ಸ್. ಈಗ ಇಲ್ಲಿ ಕಾಪರ್ ಪ್ಲಾಂಟ್, ಇದು ಕಾಪರ್ ಪಾಡು. ಇದರಲ್ಲಿ ಕನ್ನಡದಲ್ಲಿ ಏನಂತಾರೆ? ಬಾಗೆ ಮರ ಅಂತಾರೆ ಫ್ರೆಂಡ್ಸ್. ಬಾಗೆ ಮರಕ್ಕೂ ಮತ್ತು ನೀವು ಏನು ಸುಬಾಬುಲು ಟ್ರೀಗೆ ಅಥವಾ ಜೀನಿ ಗಿಡ ಅಂತಾರೆ ಅಥವಾ ಸುಬಾಬುಲು ಅಂತಾರೆ. ಆ ಸುಬಾಬುಲು ಅಥವಾ ನೀವು ಕಾಪರ್ ಪಾಡ್ ಅಥವಾ
ನೀವು ಬಾಗೆ ಮರಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ ಫ್ಲವರ್ ಹೆಂಗಿರ್ತದೆ ಅಂದರೆ ಕಂಪ್ಲೀಟ್ಲಿ ಫ್ಲವರ್ ಇಲ್ಲಿ ಏನಿರ್ತದೆ ಯೆಲ್ಲೋ ಕಲರ್ ಫ್ಲವರ್ ಇರ್ತದೆ. ಯಾವುದಕ್ಕೆ ಯೆಲ್ಲೋ ಕಲರ್ ಇರ್ತದೆ ಫ್ರೆಂಡ್ಸ್? ಈ ಬಾಗೆ ಮರ. ಈ ಬಾಗೆ ಮರಕ್ಕೆ ಏನಾಗಿರುತ್ತೆ ಅಂದರೆ ಯೆಲ್ಲೋ ಕಲರ್ ಫ್ಲವರ್ ಇರ್ತದೆ. ಹಾಗೆ ಇಲ್ಲಿ ನೀವು ಲೀಪ್ ಒಂದು ಸ್ಟ್ರಕ್ಚರ್ ನೋಡಬೇಕಾಗಿರೋದು. ಇಲ್ಲಿ ಮೇನ್ ಆಗಿ ಲೀಫ್ ಸ್ಟ್ರಕ್ಚರ್ ನೋಡಬೇಕಾಗಿರೋದು. ಲೀಫ್ ಸ್ಟ್ರಕ್ಚರ್ ಇದು ಪಿನ್ನೆಟ್ಲಿ ಕಾಂಪೌಂಡ್ ಲೀವ್ಸು. ಬಟ್ ವೆನ್ ಕಂಪೇರ್ ಟು ಈ ಸುಬಾಬುಲ್ ಟ್ರೀ ಇರುತ್ತಲ್ಲ, ಈ ಸುಬಾಬು ಟ್ರೀಗೆ ಕಂಪೇರ್ ಮಾಡಿದ್ರೆ ಈ ಲೀಪ್ ಸ್ಟ್ರಕ್ಚರ್ ಏನಿರ್ತದೆ ಇದು ಸ್ವಲ್ಪ ಬಿಗ್ಗರ್ ಸೈಜ್ ಇರ್ತದೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದರೆ ಸ್ವಲ್ಪ ಬಿಗ್ಗರ್ ಸೈಜ್ ಆಗಿದೆ. ಇದು ಕಂಪ್ಲೀಟ್ಲಿ ಏನಂತಂದ್ರೆ ಇದು ಕಾಪರ್ ಫಾಡ್. ಇದು ಕಾಪರ್ ಫಾಡು ಫ್ರೆಂಡ್ಸ್. ಇಲ್ಲಿ ನೀವು ಟೋಟಲ್ 3 ಸ್ಪೆಸಿಮನ್ಗಳನ್ನು ನೀವು ಒಟ್ಟಿಗೆ ಇಟ್ಟು ನಾವು ಇದನ್ನು ತೋರಿಸ್ತೀವಿ ನಿಮಗೆ. 3 ಸ್ಪೆಸಿಮನ್ ಇಲ್ಲಿ ಒಟ್ಟಿಗೆ ಇಟ್ಟು ನಾವು ತೋರಿಸ್ತೀವಿ. ಆವಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೇಕಂತೇಳಿ. ಇದು 3 ಸಹ ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಕೋಬೇಕಾಗತ್ತೆ. ಇದನ್ನು ಕ್ಲಿಯರ್ ಕಟ್ಟಾಗಿ ನೋಡ್ಕೊಂಡು ನೀವು ಎಲ್ಲರೂ ಪರ್ಫೆಕ್ಟ್ ಆಗಬೇಕಾಗತ್ತೆ ಫ್ರೆಂಡ್ಸ್. ಈ 3 ಸ್ಪೆಸಿಮನಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ರಾಂಗು ಸಹ ನೀವು ಮಾಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಈಗ ಈ 3 ಸ್ಟ್ರಕ್ಚರ್ನ ನಾವು ಕ್ಲಿಯರ್ ಆಗಿ ಇಲ್ಲಿ ಒಂದೇ ಒಂದು ಇದರಲ್ಲಿ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನೋಡಿ. ಇದು ಏನು ಯಾವುದಂತಂದರೆ ಇದು ಕಂಪ್ಲೀಟ್ಲಿ ಇದಂದರೆ ಇದು ಕಾಪರ್ ಪಾಡ್ ಲೀವ್ಸ್. ಇದು ಕಾಪರ್ ಪಾಡ್ದು ನೋಡಿ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನೋಡಿ ಕಾಪರ್ ಪಾಡು. ಹಾಗೆ ನಿಮಗೆ ಇಲ್ಲಿ ನೋಡಿ ಸುಬಾಬುಲು, ಇಲ್ಲಿ ನೋಡಿ ಸುಬಾಬುಲು ಮತ್ತು ನಿಮಗೆ ಕಾಪರ್ ಪಾಡ್ದು ಲೀವ್ಸ್ ನೋಡಿ ಗೊತ್ತಾಗುತ್ತೆ ನೋಡಿ. ಇದು ಕಂಪ್ಲೀಟ್ಲಿ ಹೆಂಗಿದೆ ಅಂತಂದರೆ ಇದು ಡಾರ್ಕರ್ ಗ್ರೀನ್ ಕಲರ್ ಇದೆ, ಇದು ಲೈಟ್ ಗ್ರೀನ್ ಕಲರ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಈ ಕಂಪ್ಲೀಟಾಗಿ ಇಲ್ಲಿ 3 ನಾವು ಇಡ್ತೀವಿ. ಇಲ್ಲಿ 3 ನಾವು ಇಡ್ತೀವಿ ಫ್ರೆಂಡ್ಸ್. ಈ 3 ನಿಮಗೆ ಇಟ್ಟಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಆವಾಗ ನಿಮಗೆ ಲೀಫ್ ಸ್ಟ್ರಕ್ಚರು ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಲೀಫ್ ಸ್ಟ್ರಕ್ಚರು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಈ 3ರಲ್ಲಿ ಫಸ್ಟ್ನೇದಾಗಿ ನಿಮಗೆ ಗುಲ್ ಮೊಹರ್ ಅಂತಾರೆ. ಇದು ಈ ಪ್ಯಾಂಟ್ ಇದೆಯಲ್ಲ, ಇದು ಗುಲ್ ಮೊಹರ್ ಅಂತಾರೆ ಅಥವಾ ಸಂಕೇಶ್ವರ ಅಂತಾರೆ. ಇದು ಕಾಪರ್ ಪಾಡ್ ಅಥವಾ ಬಾಗೆ ಮರ ಅಂತಾರೆ. ಇದು ಸುಬಾಬುಲ್ ಅಂತಾರೆ ಅಥವಾ ಜೀನಿ ಗಿಡ ಅಂತಾರೆ. ಈ 3ರಲ್ಲಿ ಒಂದು ಎಕ್ಸಾಮಲ್ಲಿ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. 3ರಲ್ಲಿ ಒಂದಾದರೂ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕಾಪರ್ ಪಾಡ್ ಲೀವ್ಸ್ ನೋಡಿ. ಕಾಪರ್ ಪಾಡ್ ಲೀವ್ಸು ಇದು ಕಂಪ್ಲೀಟ್ಲಿ ಹೆಂಗಿರುತ್ತೆ ಅಂದರೆ ಬಿಗ್ಗರ್ ಸೈಜಲ್ಲಿ ಇರುತ್ತೆ. ಬಟ್ ವೆನ್ ಕಮಿಂಗ್ ಟು ಸುಬಾಬುಲ್ ಟ್ರೀಸ್ ಇದು ನೋಡಿ ಸ್ಮಾಲರ್ ಸೈಜಲ್ಲಿ ಲೀವ್ಸ್ ಇರ್ತದೆ ಫ್ರೆಂಡ್ಸ್. ಅದೇ ನೀವು ಇಲ್ಲಿ ಸಂಕೇಶ್ವರ ಪ್ಲಾಂಟ್ಸ್ ನೋಡ್ತಾ ಹೋಗೋದಾದರೆ ಈ ಸಂಕೇಶ್ವರ ಪ್ಲಾಂಟ್ಸ್ ಲೀವ್ಸ್ ನೋಡಿ ಯಾವ ಥರ ಇದೆ. ಲೀವ್ಸು ಕಂಪ್ಲೀಟ್ಲಿ ಮರ್ಜ್ ಆಗಿದ್ದಿರುತ್ತೆ ಫ್ರೆಂಡ್ಸ್. ಕಂಪ್ಲೀಟ್ಲಿ ಸ್ಮಾಲು ಮರ್ಜ್ ಆಗಿದ್ದಿರುತ್ತದೆ. ಹಾಗೆ ಇಲ್ಲಿ ಫ್ಲವರ್ಸು ಮೇನಾಗಿ ಐಡೆಂಟಿಫಿಕೇಶನ್ ಟ್ರಿಕ್ಸ್ ಇಲ್ಲಿ ಇದು ಏನಾಗಿರ್ತದೆ ಅಂದರೆ ಕಂಪ್ಲೀಟ್ಲಿ ರೆಡ್ ಕಲರು ಮಿಕ್ಸರು ಇರ್ತದೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ಹಾಗೆ ವಿತ್ PDF ಮಟೀರಿಯಲ್ಸ್ ಆಗಲಿ, ಲೈವ್ ಕ್ಲಾಸಸ್ ಆಗಲಿ, ಡೈಲಿ ಮಾಕ್ ಟೆಸ್ಟ್ ಆಗಲಿ ಪ್ರತಿಯೊಂದು ನಿಮಗೆ ನಮ್ಮ ಒಂದು ಕ್ಲಾಸಸ್ಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಆ ಕ್ಲಾಸಸ್ ಎಲ್ಲಿ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಅಂತ ಇರುತ್ತೆ. ಅಲ್ಲಿ ನೀವು ಪ್ಲೇಸ್ಟೋರಲ್ಲಿ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಸರ್ಚ್ ಮಾಡಬೇಕು. ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಆ್ಯಪ್ ಅವೈಲೇಬಲ್ ಇರುತ್ತೆ. ಹಾಗೆ ಡೈಲಿ ಪ್ರೀ ಮಾಕ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಿದ್ದೀವಿ ನಾವು. ಅದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತೇಳಿ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲೂ ಸಹ ನೀವು ಹೋಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಡೈಲಿ 7:00 ಈವ್ನಿಂಗ್ 7:00 ನಾವು ಪ್ರೀ ಮಾಕ್ ಟೆಸ್ಟ್ನು ಸಹ ಅಗ್ರಿ ಪ್ರಾಕ್ಟಿಕಲ್ಗೆ ಅಂತಲೇ ಕಂಡಕ್ಟ್ ಮಾಡ್ತಿದ್ದೀವಿ. ಅದೇ ಥರ ನಿಮಗೆ ನಮ್ಮ ಒಂದು ಕ್ಲಾಸಸ್ಸಿಂದ ನಿಮ್ಗೇನು ಅವೈಲೇಬಲ್ ಇರುತ್ತೆ ಎಲ್ಲ ಥರ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ನಮ್ಮ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಕೋರ್ಸ್ನ ಪಡಿಬೋದಾಗಿರುತ್ತೆ ಫ್ರೆಂಡ್ಸ್. ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕಂದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ಡೀಟೇಲ್ಸ್ನು ತಿಳ್ಕೊಳ್ಬೇಕಾಗುತ್ತೆ. ಇದೇ ಥರ ಒಂದು ವಿಡಿಯೋನ ನಾವು ಮಾಡಬೇಕಾದ್ರೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು, ಹಾಗೆ ಲೈಕ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳಿಕೊಂಡು ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.